ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಒಂದು ಪ್ರೆಸ್ ಮೀಟ್ ಅನ್ನ ತಮ್ಮ ಪ್ರೆಸ್ ಕ್ಲಬ್ ಅಲ್ಲಿ ತಮ್ಮ ಮಾಧ್ಯಮಗಳ ಮೂಲಕ ಪ್ರಕಟಪಡಿಸಿ ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಂತಾರಾಮ್ ಸರ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ತಳವಾರ್ ಅವರು, ಹಾಗೆ ನಮ್ಮ ಎಲ್ಲ ಹಂತದ ನಮ್ಮ ಖಜಾಂಚಿ ಆಗಿರ್ತಕ್ಕಂಥ ವಿಜಯ್ ಅವರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಕೂಡ ನಮ್ಮ ಸಂಘಟನೆ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ತಮ್ಮ ಮಾಧ್ಯಮದಲ್ಲಿ ನಾಳೆ ನಡೀತಕ್ಕಂಥ ಹೋರಾಟವನ್ನ ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಅಧ್ಯಕ್ಷರು ಈ ಒಂದು ಪ್ರೆಸ್ ಮೀಟ್ ಅನ್ನು ಕುರಿತು ಮಾತಾಡ್ತಾ ಇದ್ದಾರೆ ಅಂತ. ಆತ್ಮೀಯ ಬಂಧುಗಳೇ, ತಾವೆಲ್ಲರನ್ನು ಕೂಡ ಕಳೆದ 10 ವರ್ಷದಿಂದ ಅನೇಕ ಸ್ನೇಹಿತರು ಇಲ್ಲಿದ್ದಾರೆ. 10 ವರ್ಷದಿಂದನೂ ಕೂಡ ಈ NPS ಅನ್ನ OPS ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ತಾವೆಲ್ಲರನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರಿಗೆ ಮತ್ತೆ ಸಂಘಟನೆಗೆ ತಾವು ನೆರವನ್ನು ಕೊಟ್ಟಿದ್ದೀರಿ. ನಮ್ಮ ವಿಷಯದಲ್ಲಿ ಸಹಾನುಭೂತಿಯನ್ನು ತೋರಿಸಿದಿರಿ. ಅದಕ್ಕಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿ, ನಮ್ಮ ಪ್ರಧಾನ ಕಾರ್ಯದರ್ಶಿ ಸಿದ್ದು ಸಂಗಣ್ಣವರ ಆದಿಯಾಗಿ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ಪತ್ರಿಕಾ ಏನು ಪ್ರೆಸ್ ಮೀಟ್ ಅನ್ನ ನಾವು ಏನು ಕರೆದಿದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತೆ ಎಲ್ಲ ನೌಕರರಿಗೆ ತಿಳಿಸುವಂತ ಉದ್ದೇಶವನ್ನು ಹೊಂದಿದ್ದೀವಿ. ಬಹಳ ಮುಖ್ಯವಾಗಿ ಕಳೆದ 10 ವರ್ಷದಿಂದ NPS ಅನ್ನ ರದ್ದುಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟದ ಭಾಗವಾಗಿ ಸೆಪ್ಟೆಂಬರ್ 2022ರಲ್ಲಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ 14 ದಿವಸಗಳ ಕಾಲ ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟದ ಭಾಗವಾಗಿ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ರು. ಹಾಗೇನೆ ಇವತ್ತಿನ ಉಪಮುಖ್ಯಮಂತ್ರಿ ಅವರು ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇವತ್ತು ಕೂಡ ಅಧ್ಯಕ್ಷರಿದ್ದಾರೆ. ಹಾಗೇನೆ ನಮ್ಮ ಏನು ಗೃಹ ಮಂತ್ರಿಗಳಾದಂತ ಪರಮೇಶ್ ಅವರು ನಮಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು. ಅವರೆಲ್ಲರನ್ನೂ ಕೂಡ ಅವತ್ತಿನ ಒಂದು ವೇದಿಕೆಗೆ ಬಂದು ನಮಗೆ ನೀವು ಈ ಹೋರಾಟವನ್ನ ಕೈ ಬಿಡಿ, ನಾವು ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದ್ರೆ ನಾವು ನಿಮಗೆ NPS ಅನ್ನ ರದ್ದುಗೊಳಿಸ್ತೇವೆ, ಮತ್ತೆ ಅದೇ ವಿಚಾರವನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರಂತೆ ನಾವು 14 ದಿವಸದ ಹೋರಾಟವನ್ನ ಅಂತ್ಯಗೊಳಿಸಿ ನಾವು ಮತ್ತೆ ಈ ಸರ್ಕಾರದ ನಿಲುವನ್ನ ನಾವು ಕಾಯುತ್ತಾ ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಬಂದ ಸಂದರ್ಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿ ನಮ್ಮ ಕರೆದು ಮೀಟಿಂಗ್ ಮಾಡಿದ್ರು. ಅವರು ಹೇಳಿರುವಂತದ್ದು ವಿಚಾರ ಇಷ್ಟೇ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅವುಗಳನ್ನ ಅನುಷ್ಠಾನ ಮಾಡೋದಕ್ಕೆ ಕೆಲವು ಸಮಯ ಬೇಕಾಗುತ್ತೆ, ಆದ್ದರಿಂದ ನೀವು ಸ್ವಲ್ಪ ಸಮಯ ಕೊಡಬೇಕು ನಮ್ಗೆ ಅನ್ನುವಂತ ಮಾತನ್ನು ಹೇಳಿದ್ರು. 5 ಗ್ಯಾರಂಟಿಗಳು ಕೂಡ ಇವತ್ತು ಅನುಷ್ಠಾನಗೊಂಡಿದ್ದಾವೆ. 6ನೇ ಗ್ಯಾರಂಟಿಯಾಗಿ 6ನೇ ಭರವಸೆ ಸರ್ಕಾರಿ ನೌಕರರಿಗೆ NPS ಅನ್ನ ರದ್ದುಗೊಳಿಸ್ತಕ್ಕಂಥದ್ದು, ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ನಿಗಮ ಮಂಡಳಿ ಇತರ ಎಲ್ಲ ಯಾರ್ಯಾರಿಗೆ NPS ಅಂತ ಹೇಳಿ ಅಡಾಪ್ಟ್ ಆಗಿದೆಯೋ ಕರ್ನಾಟಕದಲ್ಲಿ ಅವರಿಗೆಲ್ಲರಿಗೂ ಕೂಡ NPS ಇಂದ OPS ಗೆ ಹೋಗ್ತಕ್ಕಂಥ ಒಂದು ಇದನ್ನ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ. ಅದರಂತೆ ಅದನ್ನ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಾಲ ವಿಳಂಬ ಆಗ್ತಾ ಇದೆ. ಆದ್ದರಿಂದ ನೌಕರರೆಲ್ಲರನ್ನು ಕೂಡ ಇವತ್ತು ಈ 2025-26ನೇ ಬಜೆಟ್ ಅಲ್ಲಿ ನಮಗೆ NPS ಅನ್ನ ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಹೋರಾಟವನ್ನ 1 ದಿವಸದ ಹಕ್ಕೊತ್ತಾಯ ಧರಣಿಯನ್ನ ನಾವು ಆಯೋಜಿಸಿದ್ದೀವಿ. ತಾವೆಲ್ಲರನ್ನು ಕೂಡ ಈ ನೌಕರರ ಏನು NPS ನೌಕರರ ಮತ್ತು ನಿಗಮ ಮಂಡಳಿಯಲ್ಲಿ ಇರ್ತಕ್ಕಂಥವರು, ಅನುದಾನಿತ ಶಿಕ್ಷಕರ ಈ ಪಿಂಚಣಿಯನ್ನ ಕೊಡಿಸಿಕೊಡುವಲ್ಲಿ ತಾವು ಸರ್ಕಾರಕ್ಕೆ ಈ ಏನು ಒಂದು ಒತ್ತಾಯವನ್ನ ನಮ್ಮ ಪರವಾಗಿ ಮಾಡಬೇಕು. ಆದ್ರಿಂದ ಈ ಒಂದು ಹೋರಾಟಕ್ಕೆ ತಮ್ಮ ನೈತಿಕ ಬೆಂಬಲವನ್ನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ನಾವು ಕರೆದಿದ್ದೀವಿ. ಸ್ನೇಹಿತರೆ, ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಬೇಕು. 10% ಅನ್ನ
ಸರ್ಕಾರ ಪಾವತಿಸಬೇಕಾಗತ್ತೆ. ಈ ಅಮೌಂಟ್ ಸುಮಾರು 13,000 ಕೋಟಿ ಆಗಿದೆ. ಪ್ರತಿ ತಿಂಗಳು 400 ಕೋಟಿಯನ್ನ ಪಾವತಿ ಮಾಡಬೇಕಾಗತ್ತೆ. ಇವತ್ತು NPS ರದ್ದುಗೊಳಿಸಿದ್ರೆ ಪ್ರತಿ ತಿಂಗಳು ಸರ್ಕಾರಕ್ಕೆ 400 ಕೋಟಿ ದುಡ್ಡು ಉಳಿಯುತ್ತೆ. ಆ ಕಾರಣಕ್ಕೋಸ್ಕರ ರಾಜಸ್ಥಾನ, ಛತ್ತೀಸ್ಗಢ ಮತ್ತೆ ಜಾರ್ಖಂಡ್ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿ NPS ಅನ್ನ ರದ್ದುಗೊಳಿಸಿ ಹಳೆ ಪಿಂಚಣಿಯನ್ನ ಜಾರಿ ಮಾಡಿದೆ.